ಯಾವ್ದೋ ಇಂಟರ್ವ್ಯೂ ನೋಡ್ತಾ ಇದ್ದೆ, ಪ್ರೊಡ್ಯೂಸರ್ ನ ಅಪ್ರೋಚ್ ಮಾಡಿರೋದೇ ಒಂದು ವೆರೈಟಿ ಆಗಿದೆಯಲ್ಲ. ಇನ್ಸ್ಟಾಗ್ರಾಮ್ ನ ತುಂಬಾ ಯುಟಿಲೈಸ್ ಮಾಡ್ಕೊಳ್ಳೋಕ್ಕಿಂತ ಮೀನ್ಸ್ ಹಾಳು ಮಾಡ್ತಾ ಇರೋದೇ ತುಂಬಾ ಜನ ಜಾಸ್ತಿ. ಅದನ್ನ ನೀವು ತುಂಬಾ ಒಳ್ಳೆ ರೀತಿಲಿ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ದುನಿಯಾ ವಿಜಯ್ ಸರ್ ಡೈಲಾಗ್ ಇದೆಯಲ್ಲ, ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ರ ಅಂತ. ಅದೇ ತರ ಏನಿಲ್ಲ, ನಾ ಲೈಕ್ ಆಕ್ಟರ್ ಆಗಿ ಹೇಳಿದ್ರಿ ನಿಖಿಲ್ ಶೆಟ್ಟಿ ಸರ್ ಓಕೆ ಹಂಗೆ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಹೇಳ್ತಾ ಇದ್ದೀರಾ. ಆಸ್ ಎ ಪ್ರೊಡ್ಯೂಸರ್ ಆಗಿ ಹೇಗೆ? ಇಲ್ಲ, ಆಸ್ ಎ ಪ್ರೊಡ್ಯೂಸರ್ ಅವರಿಗೆ ಅವರ ಸಿನಿಮಾಗೆ ಎಷ್ಟು ಬಜೆಟ್ ಹಾಕಿದ್ರೆ ಎಷ್ಟು ಬರುತ್ತೆ ರಿಟರ್ನ್ಸ್? ನೀವು ಇದೇ ಫಸ್ಟ್ ಸಿನಿಮಾ ಅಂತ ಹೇಳ್ತೀರಾ, ಇದ್ರ ಮುಂಚೆ ಏನಾದ್ರು ಮೀನ್ಸ್ ಶಾರ್ಟ್ ಮೂವೀಸ್ ಇಲ್ಲ ಸಾಂಗ್ಸ್ ಆತರ ಏನಾರ ಮಾಡಿದ್ರಾ ಹೇಗೆ ಸರ್? 100%. ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಒಂದು 4-5 ಮ್ಯೂಸಿಕ್ ವಿಡಿಯೋಸ್ ಮಾಡಿದ್ದೆ. ಅದರಲ್ಲಿ K16 ಅಂತ ನಮ್ಮ ಚಿತ್ರದುರ್ಗದ ಸಾಂಗ್, ಅದು ಅಲ್ಲಿ ಚಿತ್ರದುರ್ಗದ ಆಂದಮ್ ಅಂತಾನೆ ಫೇಮಸ್ ಇದೆ. ಅಷ್ಟು ಫೇಮಸ್ ಅಂದ್ರೆ ಚಿತ್ರದುರ್ಗದಲ್ಲಿ ಅದೊಂಥರ ನನ್ ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ದುರ್ಗದಲ್ಲಿ ಯಾರಿಗಾದ್ರೂ ಹೋಗ್ಬಿಟ್ಟು K16 ಸಾಂಗ್ ಗೊತ್ತಾ ಅಂದ್ರೆ ಗೊತ್ತಿರುತ್ತೆ, ಆದ್ರೆ ಡೈರೆಕ್ಟರ್ ನಾನು ಅಂತ ಹೇಳ್ಕೊಂಡ್ರೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಎಲ್ಲ ಓಕೆ, ಜೊತೆಗೆ ಇಬ್ರು ಹೀರೋಯಿನ್ ಇಟ್ಕೊಂಡು ಆಟ ಆಡ್ಸಿದಿರಲ್ಲ ನಮ್ಮ ಹೀರೋನ, ಅದನ್ನ ಹೇಳಿ ಸ್ವಲ್ಪ. ಹೇಗಿತ್ತು ಶೂಟಿಂಗ್? ಇಟ್ ವಾಸ್ ವೆರಿ ನೈಸ್. ಅಂದ್ರೆ ನಮ್ಮ ಹೀರೋಯಿನ್ಸ್ ಇಬ್ರು ವೆರಿ ಸೂಪರ್. ಅಂದ್ರೆ ಈಗ ಹೀರೋಯಿನ್ಸ್ ಅಂದ್ಬಿಟ್ರೆ ಏನಕ್ಕ ಇದಿರುತ್ತೆ ಅನ್ನೋ ತರ ಇರುತ್ತೆ, ಈಗೋ ವಾರ್ಸ್ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ನಮ್ಮ ಹೀರೋಯಿನ್ಸ್ ಆರ್ ವೆರಿ ಫ್ರೆಂಡ್ಲಿ. ಒಂದು ಮುತ್ತಿನ ಕಥೆಯ ಹೇಳಿತು. ಒಂದ್ ಪಕ್ಷ CM ನ ಹಿಡಿಬಹುದು, PM ನ ಹಿಡಿಬಹುದು, ಫೈನಲಿ ನಮ್ಮ ಫುಲ್ ಮೀಲ್ಸ್ ಡೈರೆಕ್ಟರ್ ನ ಹಿಡಿಯೋದೇ ತುಂಬಾ ಕಷ್ಟ ಆಗಿದೆ. ಫೈನಲಿ ನಮ್ ಜೊತೆ ಡೆಬ್ಯೂ ಡೈರೆಕ್ಟರ್ ಆದಂತ ವಿನಾಯಕ್ ಸರ್ ಕೊನೆಗೂ ನಮ್ಮ ಇಂಟರ್ವ್ಯೂ ಜಾಯ್ನ್ ಆಗ್ತಾ ಇದಾರೆ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಪ್ರದೀಪ್, ಆರಾಮ್, ಚೆನ್ನಾಗಿದೆ. ಏನ್ ಸರ್ ಇಷ್ಟೊಂದು ಬಿಸಿ ಆಗ್ಬಿಟ್ರೆ ಹೇಗೆ ಸರ್? ನಾನು ಎಲ್ರಿ ಬಿಸಿ ಇದೀನಿ ಸರ್. ತುಂಬಾ ಸಿನಿಮಾ ಆದ್ಮೇಲೆ ಬಿಸಿ ಇದ್ದೇ ಇರ್ತೀವಿ. ಕೆಲ್ಸಗಳು ಈಗ ಲಾಸ್ಟ್ ವೀಕ್ ಏನೇ ಮಾಡಿದ್ರು, ನಾವ್ ಏನೇ ಎಫರ್ಟ್ಸ್ ಹಾಕಿದ್ರು ಈ ಶುಕ್ರವಾರದ ತನಕನೇ. ಹೌದು, ಆ ಶುಕ್ರವಾರ ತನಕ ನಮ್ ಕೈಯಲ್ಲಿ ಎಷ್ಟು ಮಟ್ಟಿಗೆ ಎಫರ್ಟ್ ಹಾಕಕ್ಕಾಗತ್ತೋ ಅಷ್ಟು ಎಫರ್ಟ್ ನ ಟ್ರೈ ಮಾಡ್ತಾ ಇದೀವಿ. ಮತ್ತೆ ಹೇಗ್ ಬಂದಿದೆ ಸಿನಿಮಾ? ಏನೇ ನಡೀತಾ ಇದೆ ಇವಾಗ ಪ್ರೆಸೆಂಟ್ಲಿ? ಸಿನಿಮಾ ತುಂಬಾ ಚೆನ್ನಾಗಿದೆ. ಇನ್ನೇನು ನವೆಂಬರ್ 21ಕ್ಕೆ ರಿಲೀಸ್ ಆಗುತ್ತೆ. ನವೆಂಬರ್ 19ಕ್ಕೆ ಫೋಟೋಗ್ರಾಫರ್ಸ್ಗೆಲ್ಲ ಪ್ರೀಮಿಯರ್ ಇಟ್ಕೊಂಡಿದೀವಿ. ಆಮೇಲೆ 18 ಮಂಗಳೂರಲ್ಲಿ ಇರುತ್ತೆ, 19 ಬೆಂಗಳೂರಲ್ಲಿ ಇರುತ್ತೆ, 20ನೇ ತಾರೀಕು ಮೈಸೂರಲ್ಲಿ ಇರುತ್ತೆ. ಓಕೆ ಸರ್, ನೀವು ಇದೇ ಫಸ್ಟ್ ಸಿನಿಮಾ ಅಂತ ಹೇಳ್ತೀರಾ, ಇದ್ರ ಮುಂಚೆ ಏನಾದ್ರು ಮೀನ್ಸ್ ಶಾರ್ಟ್ ಮೂವೀಸ್ ಇಲ್ಲ ಸಾಂಗ್ಸ್ ಆತರ ಏನಾರ ಮಾಡಿದ್ರಾ ಹೇಗೆ ಸರ್? 100%. ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದ್ರ ಜೊತೆಯಾಗಿ ನಾನು 1-2-3 ಶಾರ್ಟ್ ಫಿಲ್ಮ್ಸ್ ಮತ್ತೆ ಒಂದು 4-5 ಮ್ಯೂಸಿಕ್ ವಿಡಿಯೋಸ್ ಮಾಡಿದ್ದೆ. ಅದರಲ್ಲಿ K16 ಅಂತ ನಮ್ಮ ಚಿತ್ರದುರ್ಗದ ಸಾಂಗ್, ಅದು ಅಲ್ಲಿ ಚಿತ್ರದುರ್ಗದ ಆಂದಮ್ ಅಂತಾನೆ ಫೇಮಸ್ ಇದೆ. ಅಷ್ಟು ಫೇಮಸ್ ಅಂದ್ರೆ ಚಿತ್ರದುರ್ಗದಲ್ಲಿ ಅದೊಂಥರ ನನ್ ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ದುರ್ಗದಲ್ಲಿ ಯಾರಿಗಾದ್ರೂ ಹೋಗ್ಬಿಟ್ಟು K16 ಸಾಂಗ್ ಗೊತ್ತಾ ಅಂದ್ರೆ ಗೊತ್ತಿರುತ್ತೆ, ಆದ್ರೆ ಡೈರೆಕ್ಟರ್ ನಾನು ಅಂತ ಹೇಳ್ಕೊಂಡ್ರೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಸೀನ್ ಅಂತ ಒಂದ್ ಮಾಡಿದೆ, ಒಂದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ವಿಡಿಯೋ. ಪ್ಯಾನ್ ಇಂಡಿಯಾ? ಇವಾಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಇದೆ, ನೀವು ಅವಾಗಲೇ? ಅದೇ ನಮ್ದೇ ಫಸ್ಟ್ ಅನ್ಸುತ್ತೆ ಆ ಟೈಮಿಗೆ ಮ್ಯೂಸಿಕ್ ವಿಡಿಯೋ. ಇದು ಯಾವಾಗ ಮಾಡಿದ್ದು? ಇದು 2020 ಮಾಡಿದ್ದು. ಹಂಗಾರೆ ಇನ್ನು ಪ್ಯಾನ್ ಇಂಡಿಯಾ ಅನ್ನೋದು ಹೊಸದೇ. ಅವಾಗ ನಮ್ದೆಲ್ಲ KGF ಎಲ್ಲ ಬರ್ತಾ ಇತ್ತಲ್ಲ, ನಾವು ಅದೇ ಒಂದು ಬಿಸಿಲಿ ಎಲ್ಲ ಇದ್ರಲ್ಲಿ ಒಂದು ಪ್ಯಾನ್ ಇಂಡಿಯಾ ಮಾಡ್ಬಿಡೋಣ ಅನ್ಕೊಂಡು ಏನ್ ಮಾಡಿದ್ವಿ, ತೆಲುಗು, ತಮಿಳು ಮತ್ತೆ ಹಿಂದಿ, ಕನ್ನಡದಲ್ಲಿ 4 ಲ್ಯಾಂಗ್ವೇಜ್ ಅಲ್ಲಿ ಒಂದು ಮಾಡಿದ್ವಿ. ಲೈಕ್ ಆಂಧ್ರದಲ್ಲಿ ಒಂದು ರೇಪ್ ಕೇಸ್ ಆಗಿತ್ತು, ಆ ರಿಲೇಟೆಡ್ ಒಂದು ಹುಡುಗ ಲವ್ ಸ್ಟೋರಿ, ಅವನು ಪ್ರೀತಿಸಿರೋ ಹುಡುಗಂದು ಏನ್ ವೇದನೆ ಇರುತ್ತೆ ಅನ್ನೋದನ್ನ ಮಾಡಿದ್ವಿ. ಅದು ಚೆನ್ನಾಯ್ತು. ಶ್ರೀಮುರಳಿ ಅವರು ಸಪೋರ್ಟ್ ಮಾಡಿದ್ರು ಅದಕ್ಕೆ. ಫಸ್ಟ್ ಲುಕ್ ಅವರೇ ರಿಲೀಸ್ ಮಾಡಿಕೊಟ್ರು, ಮತ್ತೆ ಇದನ್ನು ಅವರೇ ಏನು ಲಾಸ್ಟಿಗೆ ಎಂಡ್ ನೋಟ್ ವಾಯ್ಸ್ ಅವರೇ ಕೊಟ್ರು, ವಾಯ್ಸ್ ಓವರ್. ಮತ್ತೆ ಇದೆಲ್ಲ ಓಕೆ, ಎಲ್ರು ಇವಾಗ ಸ್ವಲ್ಪ ಏನಪ್ಪಾ ಪ್ಯಾನ್ ಇಂಡಿಯಾ ಟೈಮು, ಫುಲ್ ರೌಡಿಸಮ್ ಮೀನ್ಸ್ ಎಲ್ಲಾ ಜನಕ್ಕೂ ತಲುಪುವಂತ ಸಿನಿಮಾ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ನೀವು ನೋಡ್ರೆ ಸಡನ್ ಆಗಿ ಕಾಮಿಡಿ ಅಂತ ಬಂದ್ಬಿಟ್ಟಿದ್ದೀರಾ, ಕಾಮಿಡಿ ಜಾನರ್ಗೆ ಬಂದ್ಬಿಟ್ಟಿದ್ದೀರಾ, ಹೇಗೆ ಏನು? ಇಲ್ಲ, ಅದೊಂದು ಅಡ್ವಾಂಟೇಜ್ ತರ ಅನಿಸ್ತು ನನಗೆ. ಅಂದ್ರೆ ಲೈಕ್ ಈ ತರದ್ದು ಜಾನರ್ ನೀವ್ ಹೇಳ್ದಂಗೆ ಎಲ್ಲರೂ ರೌಡಿಸಮ್ ಆ ತರ ಎಲ್ಲ ಹೋಗ್ತಾ ಇದಾರಲ್ಲ, ನಮ್ದೊಂದು ಸ್ಪೆಷಲ್ ಆಗಿರ್ಲಿ. ಕಾಮಿಡಿ, ಸಿಂಪಲ್ ಸಿನಿಮಾ ತುಂಬಾ ಅಗತ್ಯ ಇದೆ ಜನಗಳಿಗೆ. ಅವ್ರು ಅವರ ಲೈಫ್ಗೆ ರಿಲೇಟಬಲ್. ಈಗ ನಾವು ಎಲ್ಲೇ ನೋಡ್ರಿ ಫೋಟೋಗ್ರಾಫರ್ಸ್ ಮೇಕಪ್ ನೋಡಿರ್ತೀವಿ, ನಾನು ಎಲ್ಲಾ ಕಡೆ ಹೇಳಿರೋ ತರ, ಅದೇ ತರ ಆ ತರ ನೋಡಿದ್ರೆ ತುಂಬಾ ರಿಲೇಟ್ ಆಗ್ತಾರೆ ಅಂತ. ಮೀನ್ಸ್ ಇದು ಇನ್ನೊಂದು, ನಿಮ್ಮ ಮೊನ್ನೆ ಒಂದು ಯಾವ್ದೋ ಇಂಟರ್ವ್ಯೂ ನೋಡ್ತಾ ಇದ್ದೆ, ಒಂದು ನಿಮ್ದು ಸ್ಪೆಷಾಲಿಟಿ ಏನಂದ್ರೆ ನೀವು ಪ್ರೊಡ್ಯೂಸರ್ ನ ಅಪ್ರೋಚ್ ಮಾಡಿರೋದೇ ಒಂದು ವೆರೈಟಿ ಆಗಿದೆಯಲ್ಲ. ಇನ್ಸ್ಟಾಗ್ರಾಮ್ ನ ತುಂಬಾ ಯುಟಿಲೈಸ್ ಮಾಡ್ಕೊಳ್ಳೋಕ್ಕಿಂತ ಮೀನ್ಸ್ ಹಾಳು ಮಾಡ್ತಾ ಇರೋದೇ ತುಂಬಾ ಜನ ಜಾಸ್ತಿ. ಅದನ್ನ ನೀವು ತುಂಬಾ ಒಳ್ಳೆ ರೀತಿಲಿ ಯುಟಿಲೈಸ್ ಮಾಡ್ಕೊಂಡಿದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವ್ ಹೇಗೆ ಅಪ್ರೋಚ್ ಮಾಡಿದ್ರಿ ನಮ್ಮ ನಿಖಿಲ್ ಶೆಟ್ಟಿ ಸರ್ನ? ಅವ್ರು ಹೇಗೆ ತಗೊಂಡ್ರು? ಏನಾಯ್ತು ನಿಮ್ ಫಸ್ಟ್ ಮೀಟ್ ಅಲ್ಲಿ? ನಿಮ್ದು ಅವ್ರಿಗೂ ಕಾನ್ವರ್ಸೇಷನ್ ಏನಿತ್ತು? ಹೇಗ್ ನಡೀತು ಅಂತ ಸ್ವಲ್ಪ ತಿಳಿಸ್ತೀರಾ? ನಮ್ ದುನಿಯಾ ವಿಜಯ್ ಸರ್ ಡೈಲಾಗ್ ಇದೆಯಲ್ಲ, ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ರ ಅಂತ. ಅದೇ ತರ ಏನಿಲ್ಲ, ನಾ ಲೈಕ್
ಸ್ಕ್ರಿಪ್ಟ್ ಬಂದಾಗ ನಾನು ಆರ್ಟಿಸ್ಟ್ಗಳನ್ನ ಹುಡ್ಕೋಬೇಕಾದ್ರೆ ನಂದೊಂದು ಕತೆ ಇತ್ತು, ಬೇರೆ ಕತೆ, ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್. ಅದಕ್ಕೆ ಲಿಖಿತ್ ಸರ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದೆ. ಅದಕ್ಕೆ ಆಲ್ರೆಡಿ ಬೇರೆ ಪ್ರೊಡ್ಯೂಸರ್ ಇದ್ರು. ಬಟ್ ಅಲ್ಲೋದ್ಮೇಲೆ ಇವರು ಕತೆ ನನ್ಗೆ ಇನ್ನೊಂದು ಕೊಟ್ಬಿಟ್ಟು ಇನ್ನೊಂದು ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ತಗೊಂಬನ್ನಿ ಅಂತ ಹೇಳಿದ್ರೆ, ಅದು ತಗೊಂಡ್ಮೇಲೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರು. ಬಟ್ ಫೈನಲಿ ಐ ಗಾಟ್ ಎ ಪ್ರೊಡ್ಯೂಸರ್ ಫ್ರಮ್ ಇನ್ಸ್ಟಾಗ್ರಾಮ್. ಅದೇ ಇವಾಗ ನೋಡಿ, ಅದು ಒಂದು ಟ್ರೆಂಡ್ ಆಗ್ಬಿಡುತ್ತೆ. ಈ ಸತಿ ನೀವೇ ಒಂದು ಎಕ್ಸಾಂಪಲ್ ಆಗಿ ಕೂತ್ಕೊಂತೀರಾ. ಇನ್ನ ಯಾರೇ ಇವಾಗ ಹೊಸಬ್ರು ಡೈರೆಕ್ಷನ್ ಮಾಡ್ಬೇಕು ಅಂತ ಆಸೆ ಪಡೋರು, ಏನೋ ಒಂದು ಹೊಸ ಕನ್ಸಿರ್ಕೊಂಡ್ ಬಂದವರು ನಿಮ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂತಾರೆ ಅಂತ ನನ್ ಪರ್ಟಿಕ್ಯುಲರ್ ಆಗಿ ನನ್ ಮನಸ್ಸಿಲ್ಲ. ತಗೊಂಬೋದು ಏನಕ್ಕೆ ಅಂದ್ರೆ, ಈಗ ಮೊದ್ಲಾರ ಅಲ್ಲಿ ಇಲ್ಲಿ ಹುಡುಕ್ಬೇಕಿತ್ತು, ಇದಿತ್ತು, ಒಂದು ಕಾಂಟ್ಯಾಕ್ಟ್ ಸಿಗೋದಿಕ್ ಕಷ್ಟ ಇತ್ತು, ಮನೆಗೆ ಹೋಗಿ ಬಾಗ್ಲಿಗೆ ನಿಲ್ಲಂಗಿಲ್ಲ. ಏನಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಲೈಕ್ ಮೈಂಡೆಡ್ ಇರಬೇಕು. ಮೀನ್ಸ್ ಅದೇ ಲೈಕ್ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಈಸಿ ಪ್ರೊಫೈಲ್. ನಾವು ನಮ್ಮ ಸಿನಿಮಾ ವರ್ಕ್, ಈಗ ನನಗೂ ಅಷ್ಟೇ ಲಿಖಿತ್ ಸರ್ಗೆ ಮೆಸೇಜ್ ಮಾಡಿದಾಗ ನಾನು ಪ್ರೀವಿಯಸ್ ಯಾವ್ದೋ ಸಿನಿಮಾ ವರ್ಕ್ ಮಾಡಿದೀನಿ ಅಂತ ಹಾಕಿದೀನಿ. ಆ ಪ್ರೀವಿಯಸ್ ಸಿನಿಮಾದಲ್ಲಿ ವರ್ಕ್ ಮಾಡಿರೋರು ಅವ್ರಿಗೆ ಗೊತ್ತು. ಅವ್ರು ಕಾಲ್ ಮಾಡಿದ್ರು ಅವರಿಗೆ. ಲೈಕ್ ನಮ್ದು ಎಕ್ಸಾಕ್ಟ್ ಪ್ರೊಫೈಲೇ ಸಿಕ್ಬಿಡುತ್ತಲ್ಲ, ಹೇಗ್ ಕೆಲಸ ಮಾಡಿದೀರಾ, ಅಲ್ಲಿ ಯಾರೋ ಒಬ್ರಿಗೆ ಬಿಜಿ ಮಾಡಿದಾಗ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಹೌದೌದು. ಮತ್ತೆ ಮೀನ್ಸ್ ನೀವು ಫಸ್ಟ್ ಟೈಮ್ ಮೀಟ್ ಆದಾಗ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಓಕೆ ಮೆಸೇಜ್ ಹಾಕ್ರಿ, ಅವ್ರು ಕರ್ಸ್ಕೊಂಡಾಗ ನಿಮ್ಮ ಅವ್ರದ್ದು ಕಾನ್ವರ್ಸೇಷನ್ ಏನಿತ್ತು, ಮೀನ್ಸ್ ನೋಡಿದ ತಕ್ಷಣ ಏನು ಒಪ್ಕೊಂಡ್ರ, ಯಾವ ತರ? ಇಲ್ಲ, ಅವರು ಅದೇ ಹೇಳಿದ್ರು, ವಿನಾಯಕ್ ನಿಮ್ಮ ಆಟಿಟ್ಯೂಡ್ ಇಷ್ಟ ಆಗಿದೆ ನನಗೆ, ನಿಮ್ ಬೇರೆ ಕತೆ ತಗೊಂಬನ್ನಿ ಅಂತ ಹೇಳಿದ್ರು. ಅವ್ರು ತುಂಬಾ ಏನ್ ಇಷ್ಟಪಟ್ರು ನನಗೂ ಗೊತ್ತಿಲ್ಲ. ಅವ್ರು ಅದೇ ಎಲ್ಲ ಹೇಳತ್ತಾರ, ನನ್ನ ಎಂಥ್ಯೂಸಿಯಾಸಮ್ ಮತ್ತೆ ನಾನು ಡೈಲಾಗ್ ಹೇಳ್ತಾ ಇದ್ದಿದ್ದು, ಅವ್ರಿಗೆ ನರೇಷನ್ ಕೊಡ್ತಾ ಇದ್ದಿದ್ದು, ಆಮೇಲೆ ನಾನು ಫಾಲೋ ಅಪ್, ನಾನು ಸ್ವಲ್ಪ ಪಂಚುಯಾಲಿಟಿ ಮೇಂಟೈನ್ ಮಾಡ್ಕೊಂತೀನಿ ಟೈಮಿಂಗ್ಸ್ ಅಲ್ಲಿ. ಸಿನಿಮಾ ವಿಷಯದಲ್ಲಿ ನಾನು ಬೇರೆ ಕಡೆ ಕೆಲವು ಟೈಮ್ ಎಲ್ಲ ಸ್ಲೋ ಆತರ ಎಲ್ಲ ಇರ್ತೀನಿ, ಬಟ್ ಸಿನಿಮಾ ವಿಷಯದಲ್ಲಿ ನಾನು ತುಂಬಾ ಪಂಚುಯಲ್ ಕೆಲಸ ಮಾಡೋದಕ್ಕೆ ನೋಡ್ತಾ ಇರ್ತೀನಿ. ಇದರಿಂದ ಮೀನ್ಸ್ ನೆಕ್ಸ್ಟ್ ಇದೇ ತರ ಜಾನರ್ ಬರೀ ಕಾಮಿಡಿಗೆ ಹೋಗ್ಬೇಕು ಅಂತ ಈ ಸಿನಿಮಾ ಆದ್ಮೇಲೆ ಪ್ಲಾನ್ ಇದೆಯಾ? ಇಲ್ಲ ಅಂದ್ರೆ ಸೀರಿಯಸ್ ಆಗಿ ಏನಾರ ಬೇರೆ ತರ ಕಥೆಗಳು? ಇಲ್ಲ, ಅದು ನನ್ನ ಹೆಂಗ್ ಬರಿತೀವಿ, ಹೇಗೆ ಆ ಟೈಮಲ್ಲಿ ಇದಾಗುತ್ತೆ. ಇವಾಗ ಏನಾಗಿದೆ ಅಂದ್ರೆ, ಇವಾಗ ಕಾಮಿಡಿ, ಇವಾಗ ಈ ಸಿನಿಮಾ ಇನ್ನೇನ್ ಮುಗಿತಾ ಬಂತು, ರಿಲೀಸ್ ರೆಡಿ ಇದೆ, ಇನ್ನೇನ್ ಇನ್ನೊಂದು ವಾರದಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. 100% ಪಕ್ಕ ನನ್ಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ 100% ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಜನ ಇಷ್ಟ ಪಟ್ಟೆ ಪಡ್ತಾರೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಏನು ಪ್ಲಾನ್? ಮೀನ್ಸ್ ಇದೇ ತರ ಕಾಮಿಡಿಗೆ ಹೋಗ್ಬೇಕು ಅಂತಾನ, ಇಲ್ಲ ಅಂದ್ರೆ? ಅಲ್ಲ, ನಾನು ಏನಂದ್ರೆ, ನಾನು ಆಕ್ಚುಲಿ ಜಾನರ್ ಸ್ಪೆಸಿಫಿಕ್ ಅಲ್ಲ, ಇದೇ ಜಾನರ್ ಮೇಲೆ ಇರ್ಬೇಕಂತಲ್ಲ. ನನ್ಗೆ ಯಾವ ಜಾನರ್ ಆ ಟೈಮಲ್ಲಿ ಅನ್ಸ್ಬಿಟ್ಟು, ಯಾವ ಜಾನರ್ ನೋಡಿ, ನಾನು ಇದಕ್ಕಿಂತ ಮುಂಚೆ ಅವರು ಲಿಖಿತ್ ಸರ್ ಹತ್ರ ಇದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅಂತ, ಅದು ಚೇಂಜ್ ಆಗಿದ್ದು ರೊಮ್ಯಾಂಟಿಕ್ ಕಾಮಿಡಿಗೆ ಬಂದಿದ್ದೀನಿ. ನಾಳೆ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಆಗ್ಬೋದು, ಮಾಸ್ ಕಮರ್ಷಿಯಲ್ ಆಗ್ಬೋದು, ಹೇಳಕ್ಕಾಗಲ್ಲ. ನಾನು ಯಾಕಂದ್ರೆ ಈಗ ಗ್ಯಾಪ್ ಸಿನಿಮಾಸ್ ಅಂತ ಬರುತ್ತೆ, ಯಾವ್ದನ್ನ ಯಾವಾಗ ಪ್ರೇಕ್ಷಕ ಇಷ್ಟಪಡ್ತಿದ್ದಾನೆ, ಇಲ್ಲ ಕಮ್ಮಿ ಇದೆ ಅವನಿಗೆ, ಅಲ್ಲಿಗೆ ಯಾವ್ದು ಗ್ಯಾಪ್ ಅಲ್ಲಿ ಇದೆ, ಆ ತರದ ಒಂದು ಆಪರ್ಚುನಿಟಿ ತಗೊಂಡ್ ಮಾಡೋ ತರ ಪ್ಲಾನ್ ಮಾಡ್ಬೋದು. ನೆಕ್ಸ್ಟ್ ದೊಡ್ಡ ಸ್ಟಾರ್ ಮಾಡ್ಬೇಕು ಅನ್ನೋ ಐಡಿಯಾ? ಆಪರ್ಚುನಿಟಿ ಸಿಕ್ಕರೆ ಯಾರು ಬಿಡ್ತಾರೆ, ಬಟ್ ಸ್ಟಿಲ್ ಏನೇ ಸಿನಿಮಾ ಮಾಡ್ತಾ ಇರ್ಬೇಕು. ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಒಂದು ಡ್ರೀಮ್ ಪ್ರಾಜೆಕ್ಟ್, ನಿಮ್ಗೆ ಯಾರನ್ನ ಹಾಕೊಂಡು ಮಾಡ್ಬೇಕು ಅನ್ನೋದು ಒಂದು ಆಸೆ. ವಿನಾಯಕ್ ಸರ್ಗೆ ಇಂಥವ್ರು ನೋಡಪ್ಪ, ಇವಾಗ ನನ್ನೇನಾರ ಕೇಳಿದ್ರೆ ನಾನು ಶಿವಣ್ಣನ ಹಾಕೊಂಡು ಮಾಡ್ಬೇಕು ಅನ್ನೋ ನನ್ನ ಆಸೆ ಇದೆ. ನಿಮ್ನ ಅಂತ ಬಂದ್ರೆ ಏನಂತ ಹೇಳ್ತೀರಾ? ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋ ಯಾರೇ ಟಾಪ್ ಇದಾರೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ಬೇಕಂತ ಇದೆ ನನಗೆ. ಮತ್ತೆ ಇನ್ನೊಂದು ಕೇಳೋದ್ ಮರ್ತೋದೆ, ನೀವು ತುಂಬಾ ಯೂನಿಕ್ ಆಗಿ ಟ್ರೇಲರ್ ಕಟ್ ಮಾಡಿದಿರಲ್ಲ, ಒಂದು ಸೀನೇ ಬಿಟ್ಬಿಟ್ಟಿದ್ದೀರಾ ಟ್ರೇಲರ್ ಅಲ್ಲಿ. ಅಂದ್ರೆ ನಾವು ಈಗ ಲೈಕ್ ಅದು ನಮ್ಮ ಪ್ರೊಡ್ಯೂಸರ್ ಐಡಿಯಾನ ಇತ್ತು, ಪ್ರೊಡಕ್ಷನ್ ಹೌಸ್ ಇಂದ. ಲೈಕ್ ಏನಂದ್ರೆ, ರೆಗ್ಯುಲರ್ ಟ್ರೈಲರ್ ನಾವು ಮಾತಾಡ್ಬೇಕಾದ್ರೆ ರೆಗ್ಯುಲರ್ ಟ್ರೈಲರ್ ಕಟ್ ಸ್ಪೀಡ್ ಬರುತ್ತೆ. ಬಟ್ ಒಂದು ವಿಷಯನ ಒಂದು ಒನ್ ಲೈನರ್ ತರ ನೀಟಾಗಿ ಸ್ಮೂತ್ ಆಗಿ ಹೇಳೋಣ. ರೆಗ್ಯುಲರ್ ಟ್ರೈಲರ್ ಗಿನ ಡಿಫ್ರೆಂಟ್ ಆಗಿ ಮಾಡೋಣ. ಪ್ಯಾಟ್ರನ್ ಅಷ್ಟೇ, ಅದಕ್ಕೆ ಪಬ್ಲಿಸಿಟಿನೂ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಎಲ್ಲ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡ್ಬಿಟ್ಬಿಡ್ತಾರೆ, ನಾವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಅಂಡ್ ಮೆನಿ ಆರ್ಟಿಸ್ಟ್ ಅಂಡ್ ಇವರೆಲ್ಲ ತುಂಬಾ ಕೊಲಾಬ್ರೇಷನ್ಸ್ ಅಕ್ಸೆಪ್ಟ್ ಮಾಡಿದ್ರು, ತುಂಬಾ ಸಪೋರ್ಟ್ ಮಾಡಿದ್ರು. ಮಿಲನ ನಾಗರಾಜ್ ಇರ್ಬೋದು, ಅಮೃತ ಅಯ್ಯಂಗರ್ ಇರ್ಬೋದು, ದೀಕ್ಷಿತ್ ಶೆಟ್ಟಿ ಇರ್ಬೋದು, ಪೃಥ್ವಿ ಅಂಬರ್ ಇರ್ಬೋದು, ರೋಶಿನಿ ಪ್ರಕಾಶ್, ಕಾಜಲ್ ಕುಂದರ್, ಆಮೇಲೆ ಅರ್ಚನಾ ಕೊಟ್ಟಿಗೆ, ಅನುಷಾ ರಂಗನಾಥ್, ಇವರೆಲ್ಲ ಕೊಲಾಬ್ರೇಷನ್. ಹೇಳ್ತಾ ಇದ್ರೆ ಒಂದು ದೊಡ್ಡ ಇದೆ. ಹೌದೌದು, ಡೈರೆಕ್ಟರ್ ಕೆ ಎಂ ಚೈತನ್ಯ, ಪ್ರೀತಮ್ ಗುಬ್ಬಿ, ವಿಜಯ್ ಕುಮಾರ್ ಕೊಡೆಂಬೈಲು, ಆಮೇಲೆ ನಮ್ಮ ಫ್ಯಾಮಿಲಿ ಪ್ಯಾಕ್ ಡೈರೆಕ್ಟರ್ ಅರ್ಜುನ್ ಸರ್, ಈ ತರದೆಲ್ಲ ಕೊಲಾಬ್ರೇಷನ್. ಅಲ್ಲ, ನಿಮ್ಗೆ ಫಸ್ಟ್ ಸಿನಿಮಾಗೆ ಎಷ್ಟು ದೊಡ್ಡ ಇದು ಸಾಥ್ ಸಿಗ್ತಾ ಇದೆ ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ತುಂಬಾ ಖುಷಿ ಆಗ್ತದೆ. ಇಟ್ ಮೇ ಬಿ ಸರೌಂಡಿಂಗ್ ನಮ್ಮ ಆರ್ಟಿಸ್ಟ್ ಗಳಿಂದ ಆಗ್ತಾ ಇರ್ಬೋದು ಇದೆಲ್ಲ. ಈಗ ನಮ್ಮ ಖುಷಿ ರವಿ, ಲಿಖಿತ್ ಶೆಟ್ಟಿ, ಬಟ್ ನನಗೆ ಫಸ್ಟ್ ಸಿನಿಮಾ ಸಿಗ್ತಾ ಇದೆಯಲ್ಲ, ಐ ಆಮ್ ವೆರಿ ಲಕ್ಕಿ. ಅದೇ ಒಂದು ಖುಷಿ, ಲಕ್ಕಿ. ಈ ಸಿನಿಮಾದಲ್ಲಿ ನಮ್ಮ ಹಾರ್ಡ್ ವರ್ಕ್ ಜೊತೆ ಇದೊಂದು ಸಿಕ್ಕಿದೆ. ಅದೇ ನೀವು ಅವಾಗಿಂದ ಎಫರ್ಟ್ ಹಾಕಿದ್ದು ಇವತ್ತು ನಿಮ್ಗೆ ಒಂದ್ ಕಡೆ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಓಕೆ. ಜೊತೆಗೆ ಇಬ್ರು ಹೀರೋಯಿನ್ ಇಟ್ಕೊಂಡು ಆಟ ಆಡ್ಸಿದಿರಲ್ಲ ನಮ್ಮ ಹೀರೋನ, ಅದನ್ನ ಹೇಳಿ ಸ್ವಲ್ಪ. ಹೇಗಿತ್ತು ಶೂಟಿಂಗ್? ಇಟ್ ವಾಸ್ ವೆರಿ ನೈಸ್. ಅಂದ್ರೆ ನಮ್ಮ ಹೀರೋಯಿನ್ಸ್ ಇಬ್ರು ವೆರಿ ಸೂಪರ್. ಅಂದ್ರೆ ಈಗ ಹೀರೋಯಿನ್ಸ್ ಅನ್ಬಿಟ್ರೆ ಏನಕ್ಕ ಇದಿರುತ್ತೆ ಅನ್ನೋ ತರ ಇರುತ್ತೆ, ಈಗೋ ವಾರ್ಸ್ ಎಲ್ಲ. ಬಟ್ ಸ್ಟಿಲ್ ನಮ್ಮ ಹೀರೋಯಿನ್ಸ್ ಆರ್ ವೆರಿ ಫ್ರೆಂಡ್ಲಿ. ಅವರೇ ಒಂದೇ ಕಾರಲ್ಲಿ ಇದು ಅಡ್ಡಾಡ್ತಾರೆ ನಮ್ದೆಲ್ಲ ಇದಕ್ಕೆಲ್ಲ. ಸಪರೇಟ್ ಏನು ಕೇಳಲ್ಲ, ಅಕ್ಕ ತಂಗಿ ತರ ಆಗ್ಬಿಟ್ಟಿದ್ದಾರೆ, ಅಕ್ಕ ತಂಗಿ ಫ್ರೆಂಡ್ಸ್, ಲೈಕ್ ವೆರಿ ಕ್ಲೋಸ್ ತಿನ್ ಅಂಡ್ ಟಿಕ್ ಫ್ರೆಂಡ್ಸ್. ಇನ್ ಲಿಖಿತ್ ಸರ್ ಅವರೇ ಪ್ರೊಡ್ಯೂಸರ್, ಅವರೇ ಹೀರೋ. ನನ್ ಜೊತೆ ಈಸ್ ಲೈಕ್ ಮೈ ಬ್ರದರ್, ಅಣ್ಣ ಅಂತ ಹೇಳ್ಬೋದು. ನಾನ್ ಸರ್ ಅಂತ ಕೇಳ್ತಾ ಇರ್ತೀನಿ, ಬಟ್ ಸ್ಟಿಲ್ ಮನಸ್ಸಲ್ಲಿ ಅಣ್ಣನ ಪೊಸಿಷನ್ ಇದೆ ಅವ್ರಿಗೆ. ಯಾಕಂದ್ರೆ ನಾನು ಹೇಳ್ತಾ ಇದ್ದೇನೆ, ನಾನು
ಈಗ ನಮ್ ತಂದೆ ತಾಯಿಗೆಲ್ಲ ಒಂದ್ 100,000 ರೂಪಾಯಿ ಕೇಳಿದ್ರೆ 10 ಸಲ ಕೇಳ್ತಾರೆ ಏನಕ್ಕಪ್ಪ 1,000 ರೂಪಾಯಿ ಅಂತ. ಹೌದು ಬಟ್ ನಾವು ಹೇಳೋ ಒಂದು ಚಿಕ್ಕ ಐಡಿಯಾಗೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಅದು ತಮಾಷೆ ಅದು ತಮಾಷೆ ಅಲ್ಲ. ಎನಿವೇಸ್ ಇಟ್ ಮೇ ಬಿ ಬಿಸ್ನೆಸ್, ಹೌದು ಬಟ್ ಸ್ಟಿಲ್ ಒಂದು ಐಡಿಯಾಗೆ ಅದು ನನ್ನ ಹಿಂದೆ ನನ್ನ ಲೈಕ್ ನನಗೆ ಅವ್ರ ಪರಿಚಯ ಆದಾಗ ಅವ್ರಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. 2ನೇ ಮೀಟ್ ಅಲ್ಲಿ ಕಮಿಟೆಡ್ ದಟ್ ಈ ವಿಲ್ ಪ್ರೊಡ್ಯೂಸ್ ಮೀ. ಅದನ್ನೇ ಹೇಳಿದ್ದು ನಿಮ್ಗೆ, ಅದೇ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದಲ್ಲ. ಅದೃಷ್ಟನೇ ಹೇಳ್ಬೋದು. ಆಮೇಲೆ ಹಾರ್ಡ್ ವರ್ಕ್. ನಾನು ಈಗ ನೋಡಿ ಬಿಜಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರು, ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರೆ ನಾನು ನೆಗೆಟಿವ್ ಬಂದಿದ್ರೆ ಅಲ್ಲೇ ಅಲ್ಲೇ ಅದಕ್ಕೆ ನಾವು ಏನಂದ್ರೆ ನಾವು ಇಷ್ಟು ವರ್ಷ ಆಮೇಲೆ ಕೆಲಸ ಮಾಡಿದ್ದೆ, ಆ ಎಫರ್ಟ್ಸ್ ಇರುತ್ತೆ, ಅದೆಲ್ಲ ಇಲ್ಲಿಗೆ ನಿಮ್ಗೆ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ನೀವು ಆಸ್ ಎ ಆಕ್ಟರ್ ಆಗಿ ಹೇಳಿದ್ರಿ ನಿಖಿಲ್ ಶೆಟ್ಟಿ ಸರ್ ಓಕೆ ಹಂಗೆ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಹೇಳ್ತಾ ಇದ್ದೀರಾ. ಆಸ್ ಎ ಪ್ರೊಡ್ಯೂಸರ್ ಆಗಿ ಹೇಗೆ? ಪ್ರೊಡ್ಯೂಸರ್ ಆಗಿ ಇವಾಗ ನಿಮ್ದೊಂದು ಕನ್ಸಿರುತ್ತೆ, ಯಾಕಂದ್ರೆ ಹೀರೋ ಮತ್ತೆ ಪ್ರೊಡ್ಯೂಸರ್ ಒಬ್ಬರೇ ಆದಾಗ ಒಂದು ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಯಾಕಂದ್ರೆ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಅವ್ರಿಗೂ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ಹೇಗೆ ಕ್ಯಾರಿ ಮಾಡಿದ್ರು? ಇಲ್ಲ, ಆಸ್ ಎ ಪ್ರೊಡ್ಯೂಸರ್ ಅವರಿಗೆ ಅವರ ಸಿನಿಮಾಗೆ ಎಷ್ಟು ಬಜೆಟ್ ಹಾಕಿದ್ರೆ ಎಷ್ಟು ಬರುತ್ತೆ ರಿಟರ್ನ್ಸ್, ಅದೇ ಈಸ್ ಎ ವೆರಿ ಬಿಸ್ನೆಸ್ ಮೈಂಡೆಡ್ ಪರ್ಸನ್. ಯಾಕಂದ್ರೆ ಅವ್ರದ್ದು ತುಂಬಾ ಬಿಸ್ನೆಸ್ ಇರೋದ್ರಿಂದ ಅವರು ತುಂಬಾ ಬಿಸ್ನೆಸ್ ಆಗಿ ಲೆಕ್ಕ ಮಾಡ್ತಾರೆ. ಸಿನಿಮಾ ಅಫ್ ಕೋರ್ಸ್ ಸಿನಿಮಾ ಇಸ್ ಅನ್ ಹಾರ್ಟ್ ವಿಕ್ಟಿಮ್ ಆಫ್ ಬಿಸ್ನೆಸ್. ಆದ್ರೆ ಆ ಬಿಸ್ನೆಸ್ ಎಂಡ್ ಆಫ್ ದ ಡೇ ಬಿಸ್ನೆಸ್ ಇಂಪಾರ್ಟೆಂಟ್. ಆ ಬಿಸ್ನೆಸ್ ಪಾಯಿಂಟ್ ಆಫ್ ವಿಷಯದಲ್ಲಿ ಕೆಲವು ಕಾಸ್ಟ್ ಕಟಿಂಗ್ ಬೇಕಾಗುತ್ತೆ. ಆಮೇಲೆ ನಾವು ಡೈರೆಕ್ಟರ್ಸ್ ಯಾವಾಗ್ಲೂ ವೆರಿ ಬಿಗ್ ಡ್ರೀಮರ್ಸ್ ಇರ್ತೀವಿ, ನಮಗೆ ಎಷ್ಟು ಕೊಟ್ಟರು ಸಾಲಲ್ಲ, ಬೇಕು ಬೇಕು ಅನಿಸ್ತಾ ಇರುತ್ತೆ. ಬಟ್ ಪ್ರೊಡಕ್ಷನ್ ಮತ್ತೆ ಆ ರಿಟರ್ನ್ಸ್ ಇರುತ್ತಲ್ಲ, ROI ಕೆಲವು ಡಿಪೆಂಡೆನ್ಸ್ ಇರುತ್ತೆ. ಅದನ್ನ ಪ್ರೊಡ್ಯೂಸರ್ ಮೈಂಡ್ ಸೆಟ್ ಅಲ್ಲಿ ನೋಡ್ಕೊಂಡು ಅವ್ರು ಕೆಲವನ್ನ ಮಾಡ್ಲೇಬೇಕಾಗತ್ತೆ. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಮೊದಲನೇ ಸಿನಿಮಾಗೆ ಏನ್ ಕೊಡಬೇಕು ಅದಕ್ಕಿಂತ ತುಂಬಾ ಜಾಸ್ತಿನೇ ಕೊಟ್ಟಿದ್ದಾರೆ. ಇನ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು. ಎಲ್ಲೂ ಮತ್ತೆ ಇನ್ನೊಂದು ಕೇಳೋದ್ ಮರ್ತೋದೆ, ತುಂಬಾ ನಾನು ಇವತ್ತು ಗೂಗಲ್ ಸರ್ಚ್ ಮಾಡಿದಾಗ 6 ವರ್ಷ ಆದ್ಮೇಲೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರೆ, ಅದು ಗುರು ಕಿರಣ್ ಸರ್ ನಿಮ್ ಸಿನಿಮಾಗೆ. ಏನ್ ಸ್ಪೆಷಲ್ ಇದೆ ಅಂತದ್ದು ನಿಮ್ ಸಿನಿಮಾದಲ್ಲಿ ಅನ್ನೋದು ನಂಗೆ ಇನ್ನೂ ಸಿನಿಮಾ ನವೆಂಬರ್ 21 ಇದೇ ಶುಕ್ರವಾರ ನೋಡಿ. ಅವಾಗ ಸಿನಿಮಾ ಏನಕ್ಕೆ ಮಾಡಿದ್ದಾರೆ ಅಂತ ನಮಗೂ ಇಲ್ಲ, ಬಟ್ ಒಂದು ಪ್ರೀತಿ ನಮಗೆ. ನಾನು ಯಾವಾಗ್ಲೂ ಹೇಳಿದ್ರೆ ಎಕ್ಸಾಕ್ಟ್ ಹೇಳ್ಬೋದು ಸಿನಿಮಾ ಚೆನ್ನಾಗಿದೆ ಅಂತ. ಬಟ್ ನವೆಂಬರ್ 21 ಸಂಜೆ 12:30 ಗೊತ್ತಾಗ್ಬಿಡುತ್ತೆ ಸಿನಿಮಾದ. ಬಟ್ ಒಂದು ಕರೆಕ್ಟ್ ಆಗಿ ಏನ್ ಹೇಳ್ಬೋದು, ಒಂದು ಕಳಪೆ ಸಿನಿಮಾ ಅಂತೂ ಅಲ್ಲ. ನೀವು ಕೊಟ್ಟು 150 ರೂಪಾಯಿಗೆ ಮೋಸ ಆಗಲ್ಲ. ನಾನು ಅದೇ ಕೇಳ, ಇವಾಗ ಓಕೆ ನೀವು ಸಿನಿಮಾ ಮಾಡಿದೀರಾ, ಜನ ಥಿಯೇಟರ್ಗೆ ಬರ್ಬೇಕಂದ್ರೆ ನಾವು ಕೊಡೋ 150 ರೂಪಾಯಿ ಒಂದು ವ್ಯಾಲ್ಯೂ ಅಲ್ವಾ? ಅದ್ರಲ್ಲಿ ನಂಗೆ ಟ್ರೈಲರ್ ನೋಡಿದಾಗ ಅನ್ಸಿದ್ದು ಅಂದ್ರೆ ಕಾಮಿಡಿ ಅಂತೂ ಇದೆ, ಸಖತ್ತಾಗಿದೆ. ಇದ್ರ ಜೊತೆ ಏನಾರ ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನಾರ? ಫುಲ್ ಮಿಲ್ಸ್ ಇದೆ, ಅದು ಭಾವನೆಗಳ ಫುಲ್ ಮಿಲ್ಸ್. ಹೇಗೆ ಊಟಕ್ಕೆ ಹೇಗೆ ಉಪ್ಪಿನಕಾಯಿ, ಉಪ್ಪು ಎಲ್ಲ ಇಂಪಾರ್ಟೆಂಟ್, ಪಲ್ಯ, ಚಿತ್ರಾನ್ನ ಹೆಂಗ್ ಇಂಪಾರ್ಟೆಂಟ್. ನಮ್ಮ ಸಿನಿಮಾದಲ್ಲಿ ಎಲ್ಲ ಭಾವನೆಗಳಿಗೂ ನಾವು ಒಂದು ಸ್ಪೇಸ್ ಕೊಟ್ಟಿದೀವಿ. ಆ ಭಾವನೆಗಳ ಫುಲ್ ಮಿಲ್ಸ್ ಅಂದ್ರೆ ಈಗ ಒಂದು ಸಿನಿಮಾ ನೋಡ್ಕೊಂಡ್ ಬಂದಾಗ ಒಳ್ಳೆ ಫುಲ್ ಮಿಲ್ಸ್ ಸಿನಿಮಾ ಗುರು ಅಂತೀವಿ ಗೊತ್ತಾ, ಅದೊಂದು ಒಳ್ಳೆ ಫುಲ್ ಮಿಲ್ಸ್ ಕೊಟ್ಟಿದೀವಿ. ಎಂಡ್ ಆಫ್ ದಿ ಡೇ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ತಾ ಇದ್ದೀರಾ. ಅದನ್ನ ನಾನು ಅನ್ಕೊಂಡಿದ್ದೀನಿ ಆಸ್ ಎ ಡೈರೆಕ್ಟರ್ ಕ್ರಿಯೇಟರ್, ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾವು ಮಾಡಿದೀವಿ. ಅಡಿಗೆ ಯಾವಾಗ್ಲೂ ತಾಯಿ ಆಗಿರ್ಬೋದು, ಮನೇಲಿ ಅಡಿಗೆ ನಮ್ಮ ತಾಯಿ ನಾವೆಲ್ಲ ಮಾಡಿದಾಗ ಚೆನ್ನಾಗೇ ಮಾಡಿರ್ತೀವಿ, ಎಲ್ಲರೂ ಖುಷಿ ಪಡ್ಬೇಕು. ಅಡಿಗೆ ತಿಂದ ಮೇಲೆ ವೆರಿ ಸೆಲ್ಫ್ಲೆಸ್ ಆಗಿ ಆ ಅಡಿಗೆನ ಚೆನ್ನಾಗಿ ಅನ್ಬೇಕು ಅಂತ ಹೇಗೆ ತಾಯಿ ವೆಯ್ಟ್ ಮಾಡ್ತಾ ಇರ್ತಾಳೋ, ನಾವು ಹಂಗ್ ವೆಯ್ಟ್ ಮಾಡ್ತೀವಿ. ಕೆಲವು ಅದನ್ನ ಈಗ ಆಡಿಯನ್ಸ್ ನೋಡ್ಬಿಟ್ಟು ಆ ಒಂದು ತುತ್ತನ್ನ ಅವ್ರ ಬಾಯಲ್ಲಿ ಇಟ್ಕೊಂಡಾಗ, ಶುಕ್ರವಾರ ಸಿನಿಮಾ ನೋಡಿದಾಗ 21ನೇ ತಾರೀಕು ಅವತ್ತು ಅವ್ರು ಹೇಳ್ಬೇಕು ಹೇಗಿದೆ ಅಡಿಗೆ ಅಂತ. ಪ್ರೆಸೆಂಟ್ಲಿ ಹೇಗಿದೆ ನಿಮ್ ಮೈಂಡ್? ಇನ್ನೇನ್ ರಿಲೀಸ್ ಹತ್ರ ಬರ್ತಾ ಇದೆ, ಇನ್ನೊಂದು 4-5 ದಿನ ಇದೆ. ಹೇಗಿದೆ ಇಷ್ಟು ವರ್ಷದ ಕನ್ಸು ನಿಮ್ದು? ಪಾಪ ಎಷ್ಟು ಸ್ಟ್ರಗಲ್ ಮಾಡಿರ್ತೀರಾ ಅಂತ ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ಒಂದೊಂದು ಮೆಟ್ಲೇರ್ ಬರ್ಬೇಕನ್ನೋದು ತುಂಬಾ ಕಷ್ಟ ಇರುತ್ತೆ. ನೀವು ಬರೀ ಇಲ್ಲಿ ಖುಷಿಯಾಗಿ ನಾನ್ ಗೊತ್ತಿರೋ ಪ್ರಕಾರ ಪ್ರತಿ ವಿಡಿಯೋಲು ನಿಮ್ನ ಖುಷಿನೇ ನೋಡಿದೀನಿ ಅಂತೀಯೋ, ಎಲ್ಲೂ ನಿಮ್ಮ ಡೋನ್ ಫಾಲ್ ತರ ನೆಗೆಟಿವ್ ಮೀನ್ಸ್ ಆತರ ಬೇಜಾರಾಗಿರೋದು ಆತರ ಯಾವತ್ತೂ ನೋಡಿಲ್ಲ. ಮೀನ್ಸ್ ಇದ್ಯಾ ನೋವು ಆತರ? ಇಲ್ಲ, ಆತರ ಏನಿಲ್ಲ ರೀ. ಯಾಕಂದ್ರೆ ಕಾನ್ಫಿಡೆಂಟ್ ಆಗಿದ್ದೀನಿ. ಯಾಕಂದ್ರೆ ವಿ ಆರ್ ಪುಟ್ಟಿಂಗ್ ಆನೆಸ್ಟ್ ಎಫರ್ಟ್ಸ್. ಓಕೆ, ಸಿನಿಮಾನ ತಲುಪಿಸೋದ್ರಲ್ಲಿ ಏನು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು, ಪ್ರಯತ್ನ ಪಟ್ಟು ಆನೆಸ್ಟ್ ಎಫರ್ಟ್ ಹಾಕಿದೀವಿ. ಈಗ ಸಿನಿಮಾನ ಜನರಿಗೆ ತಲುಪಿಸ್ಬೇಕು, ಆನೆಸ್ಟ್ ಆಗಿ ಎಫರ್ಟ್ ಹಾಕ್ತಾ ಇದೀವಿ. ನಾವು ಆನೆಸ್ಟ್ ಆಗಿ ಮಾಡ್ತಾ ಇದೀವಿ, ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದೇನ್ ಬರುತ್ತೆ ಅವತ್ತೇ ಗೊತ್ತಾಗಲ್ಲ. ಹೋಪ್ ಫಾರ್ ದ ಬೆಸ್ಟ್, ಫಿಂಗರ್ ಕ್ರಾಸ್ ಅನ್ಕೊಂಡಿರ್ತೀವಿ. ಬಟ್ ಏನಾಗುತ್ತೆ ನೋಡ್ಬೇಕಷ್ಟೇ. ಎಷ್ಟು ಥಿಯೇಟರ್ ಸೆಟಪ್ ಮಾಡಿದ್ದೀರಾ? ಹೌದು, ಡಿಸ್ಟ್ರಿಬ್ಯೂಷನ್ ಜೈನ್ ಅವ್ರು ಮಾಡ್ತಾ ಇದಾರೆ. ಆಸ್ ನಮ್ಮ ಪ್ರೊಡ್ಯೂಸರ್ ಹೇಳಿದಂಗೆ ಒಂದು 200 ಥಿಯೇಟರ್ಸ್ ಮೇಲೆ ಪ್ಲಾನ್ ಮಾಡ್ತಾ ಇದೀವಿ. ಸದ್ಯಕ್ಕೆ ಆಸ್ ಆಫ್ ನಾವು ಏನು ಮೇನ್ ಥಿಯೇಟರ್ ಕಾನ್ಸೆಪ್ಟ್ ಏನು ನಾವು ಸದ್ಯಕ್ಕೆ ಪ್ಲಾನ್ ಮಾಡಿಲ್ಲ. ನೋಡ್ಬೇಕು, ಹತ್ತತ್ರ ರಿಲೀಸ್ ಹತ್ತತ್ರ ಬಂದಾಗ ಡೇ ಹಿಂದೆ ಮುಂದೆ ಏನ್ ಸಿಗುತ್ತೆ, ಏನ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಕೇಳೋದು ಬರ್ತದೆ, ನಿಮ್ಗೆ ನಿಖಿಲ್ ಶೆಟ್ಟಿ ಸರ್ನೇ ಅಪ್ರೋಚ್ ಮಾಡ್ಬೇಕು ಅಂತ ಏನಕ್ಕೆ ಐಡಿಯಾ ಬಂತು? ಯಾಕಂದ್ರೆ ಅವ್ರು ಲಾಸ್ಟ್ ಎಲ್ಲ ಮಾಡಿದ್ದು ಕಾಮಿಡಿ ಆತರ ಸಿನಿಮಾಗಳೇ ಅವ್ರು ಜಾಸ್ತಿ ಮಾಡಿದ್ರು. ಯಾಕಂದ್ರೆ ಅವರು ಸಂಕಷ್ಟಾರ ಗಣಪತಿ ಒಂದು ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳ್ತೀನಿ. ನನಗೆ ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಗಿದೆ. ಒಂದು ಸಾಂಗ್ ಕೂಡ ಅದ್ರಲ್ಲಿ ಸಖತ್ತಾಗಿದೆ. ಹಂಗಾಗಿ ಅವರು ಕಾಮಿಡಿ ಮತ್ತೆ ಸ್ವಲ್ಪ ಎಮೋಷನಲ್ಲಿ ತುಂಬಾ ಇದಾಗ್ತಾರೆ. ನೀವು ಫಸ್ಟ್ ಅವ್ರಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನೇ ತೊಗೊಂಡೋಗಿದ್ರಿ, ಏನಕ್ಕೆ ನಿಮ್ಗೆ ಅದು ಬಂತು? ನಾನು ಹೇಳ್ತೀನಲ್ಲ, ನನಗೆ ಯಾವಾಗ್ಲೂ ಆ ಮೈಂಡ್ ಸೆಟ್ ಯೂಸ್ ಮಾಡ್ತೀನಿ. ಏನಂದ್ರೆ
ಈಗ ರೆಗ್ಯುಲರ್ ನೋಡ್ಬೇಕಾದ್ರೆ ಒಂದು ಚೇಂಜ್ ಕೊಡೋಣ ಅನ್ನೋ ತರ ಇತ್ತು. Okay. ಅದೇ ಈಗ ಯಾವಾಗ್ಲೂ ಉಪ್ಪಿಟ್ಟೆ ತಿಂತಾ ಇದ್ದಾನೆ ಅಂದ್ರೆ ಅವನಿಗೆ ಒಂದು ಇಡ್ಲಿ ವಡ ಕೊಡ್ತಾರೆ. ಆ ತರ ನನ್ನ ಮೈಂಡ್ ಸೆಟ್. ಅಂದ್ರೆ ಉಪ್ಪಿಟ್ಟು ಅಂತ ಅಂದ್ರೆ ನನಗೆ ಅದು ಏನಾಗುತ್ತೆ, ಉಪ್ಪಿಟ್ಟು ತಿಂತಾರೆ ಅವ್ರು ಇಡ್ಲಿ ತಿಂದ್ರೆ ಅದೊಂಥರ ಸ್ಪೆಷಲ್ ಅನ್ಸುತ್ತೆ. ಒಟ್ನಲ್ಲಿ ಅದಕ್ಕೆ ಅವ್ರನ್ನ ಚೇಂಜ್ ಓವರ್ ಮಾಡ್ಬೇಕು ಅಂತ. ಚೇಂಜ್ ಅವ್ರು ಮಾಡ್ಬೇಕಂತಲ್ಲ, ನನಗೊಂದು ಸಿನಿಮಾ ಅದೇ ತರ ಅವ್ರ ಅವ್ರು ಆ ತರ ಪಾತ್ರ ಮಾಡಿಲ್ದಾಗ ಜನರ ಟ್ರಾಕ್ಷನ್ ಈಸಿಯಾಗಿ ಸಿಗುತ್ತೆ. ಸರ್ ಆಯ್ತು, ಇದಾದ್ಮೇಲೆ ಮೀನ್ಸ್ ನೀವು ಯಾವಾಗ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು? ಮೀನ್ಸ್ ಯಾವಾಗ ಮೀನ್ಸ್ ಚಿಕ್ಕ ವಯಸ್ಸಿಂದಾನು ಸಿನಿಮಾ ಮಾಡ್ಬೇಕು ಅನ್ನೋ ಹುಚ್ಚಿತ್ತ ಇಲ್ಲ ಹೇಗೆ? ಇದೊಂಚೂರು ತಿಳಿಸ್ಕೊಟ್ರೆ ನಮ್ಮಂತವ್ರಿಗೂ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ನಾವು ಸಿನಿಮಾ ಮಾಡ್ಬೇಕು ಅಂತ ಆಸೆ. ಇಲ್ಲ, ನನಗೆ ಆಕ್ಚುಲಿ ಚಿಕ್ಕ ವಯಸ್ಸಿಂದ ಡ್ರೀಮ್ ನನಗೆ. ಅದ್ ನನಗೆ ಯಾವ ಏಜ್ ಅಂತ ಗೊತ್ತಿಲ್ಲ, ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ನನಗೆ ಡೈರೆಕ್ಟರ್ಗೆಲ್ಲ ಏನ್ ಹೇಳ್ತಾರೆ ಅನ್ನೋ ಅದು ಗೊತ್ತಿಲ್ಲ, ಡೈರೆಕ್ಷನ್ ಏನೋ ಅವತ್ತಿನ ಯಾವ ಸಿನಿಮಾ ಒಲವಿತ್ತು ನನಗೆ. ನಮ್ಮ ತಂದೆ ಒಂದು ಇನ್ಫ್ಲೂಯೆನ್ಸ್ ಇರ್ಬೋದು. ನಮ್ಮ ತಂದೆ ತುಂಬಾ ಸಿನಿಮಾ ಕರ್ಕೊಂಡು ಹೋಗೋರು. ಅಂದ್ರೆ ಪ್ರತಿ ಮಂಡೇನು ನಾವು ಆಲ್ಮೋಸ್ಟ್ ನಮ್ಮ ತಂದೆಯವರಿಗೆ ಮಂಡೇ ರಜಾ ಮಾಡ್ತಾ ಇದ್ರು. ನಮ್ದು ಬಿಸ್ನೆಸ್ ಇತ್ತು, ಲೈಕ್ ನಮ್ದು ಬಸ್ ಬಾಡಿ ಬಿಲ್ಡರ್ಸ್ ಇದೆ. ಅಂದ್ರೆ ಬಸ್ ಬಾಡಿ ಕೇಳ್ತಾರಲ್ಲ, ಗ್ಯಾರೇಜ್ ಬಸ್ ಆ ತರದ ಬಸ್ ಇದೆ, ಬಸ್ ಬಾಡಿ ಬಿಲ್ಡರ್ಸ್. ನಮ್ಮ ತಂದೆಗೆ ಸೋಮವಾರ ಲೀವ್. ನಮ್ಮ ತಂದೆ ನಾವೇ ಲೀವ್ ಕೊಡ್ತಾ ಇದ್ವಲ್ಲ, ಸೋಮವಾರ ನಮ್ ಡ್ಯಾಡಿಗೆ ಸಿನಿಮಾ ನೋಡೋದು. ಅಂದ್ರೆ ಪ್ರತಿ ಸೋಮವಾರ ನಮ್ ಡ್ಯಾಡಿ ಸಿನಿಮಾ ನೋಡೋದು, ನಮ್ನು ಕರ್ಕೊಂಡು ಹೋಗೋರು. ಅಂದ್ರೆ ಹೆಂಗೇನ ನಮ್ ಡ್ಯಾಡಿ ಒಂದ್ಸಲ 9th or 10th ಎಕ್ಸಾಮು, ನಮ್ಮ ಮನೇಲೆಲ್ಲ ಊರಿಂದ ಎಕ್ಸಾಮ್ ಇದೆ, ಎಕ್ಸಾಮ್ ಬರೆಯಕ್ ಹೋಗ್ಬೇಕು ಅಂತ ನಮ್ ಡ್ಯಾಡಿನ ಇಬ್ರು ಬೇಗ ಕಳ್ಸಿದಾರೆ. ನಮ್ ಡ್ಯಾಡಿ ಮನೆ ಕರ್ಕೊಂಡು ಹೋಗಿಲ್ಲ, ಫಸ್ಟ್ ಬಳ್ಳಾರಿನಾಗ ಸಿನಿಮಾ ಕರ್ಕೊಂಡು ಹೋಗಿ. ಹಂಗಾರೆ ಸರ್ ವಿಷ್ಣುವರ್ಧನ್ ಫ್ಯಾನ್ ನಿಮ್ ತಂದೆ? ನಮ್ ತಂದೆ ವಿಷ್ಣುವರ್ಧನ್, ಅವೆಲ್ಲ ಅವ್ರಿಗೆಲ್ಲ ವಿಷ್ಣುವರ್ಧನ್, ರಾಜ್ಕುಮಾರ್ ಆತರ. ಬಳ್ಳಾರಿನಾಗ ಫಿಲಮ್ಗೆ ಮನೆ ಊರಿಂದ ಬಂದು ಬಳ್ಳಾರಿ ಇಬ್ರು ಡೈರೆಕ್ಟ್ ಮನೆಗೆ ಹೋಗಿಲ್ಲ, ಬಳ್ಳಾರಿನಾಗ ಸಿನಿಮಾ ನೋಡ್ಕೊಂಡು ಆಮೇಲೆ ಮನೆಗೆ ಹೋಗಿದ್ವಿ. ಮೀನ್ಸ್ ನಿಮ್ದು ಸ್ವಂತ ಊರು ಯಾವ್ದಾಗ? ಚಿತ್ರದುರ್ಗ. ಅಂದ್ರೆ ಕೇಳ್ಬೇಕಾ, ನಾಗರಾವ್ ಶುರು ಆಗಿದ್ದು ಹಾಗೆ ನೋಡ್ಕೊಂಡು ನಮ್ಗೆ ಅದೇ ಇನ್ಫ್ಲೂಯೆನ್ಸ್ ಅನ್ಸುತ್ತೆ. ತುಂಬಾ ಸಿನಿಮಾ ನಮ್ಮ ತಂದೆನೂ ಅಷ್ಟೇ ತುಂಬಾ ಸಿನಿಮಾ ನೋಡ್ತಾ ಇದ್ರು. ಆಮೇಲೆ ನಮ್ಮ ಅಜ್ಜಿ ತುಂಬಾ ಕತೆ ಹೇಳೋರು ನಮಗೆ. ಚಿಕ್ಕ ವಯಸ್ಸಿಂದ ಕತೆ ಸ್ಟೋರಿ ಟೆಲಿಂಗ್ ನಮ್ಮ ಅಜ್ಜಿದು. ಆಮೇಲೆ ನಮ್ಮ ಅಪ್ಪದು ಸಿನಿಮಾ ಇನ್ಫ್ಲೂಯೆನ್ಸ್ ತುಂಬಾ ಸಿನಿಮಾ. ನಾವು ಮನೇಲಿ ತೆಲುಗು, ತಮಿಳು, ಕನ್ನಡ ಎಲ್ಲಾ ಸಿನಿಮಾ ಮೀನ್ಸ್ ಎಲ್ಲಾ ತರಾನು ನೋಡ್ತೀರಾ? ಹೌದೌದು. ಕನ್ನಡ ನಾನು ಅವಾಗೆಲ್ಲ ಉದಯ ಮೂವೀಸ್ ಅಂತ ಬರ್ತಿತ್ತು, ಉಷೆ ಅಂತ ಇತ್ತು. ಇವಾಗ ಎಷ್ಟೊಂದ್ ಜನಕ್ಕೆ ಗೊತ್ತೇ ಇಲ್ಲ ಬಿಡಿ, ಅದು ಉಷೆ ಅಂತ ಇತ್ತು, ಉದಯ ಅಂತ. ಅದ್ರಲ್ಲಿ ಬರೋ ಫಿಲಮ್ಗಳು ನಮ್ಮ ಟೈಮಿಗೆ ಯಾವ ಬರ್ತಾವ ಅವನ್ನೆಲ್ಲ ನೋಡಿ ಅದು ಟೈಮ್ ಫಿಕ್ಸ್ ಅಲ್ವಾ? ಅದು 7 ಗಂಟೆಗೆ 11 ಗಂಟೆಗೆಲ್ಲ ಬರೋದು. ಅವನ್ನೆಲ್ಲ ಫಿಲಮ್ ನೋಡೇ ಆಲ್ಮೋಸ್ಟ್ ಟ್ರೈ ಮಾಡಿ ಮುಗಿಸ್ತಾ ಇದ್ದೇವೆ. ನೀವು ಆ ವಯಸ್ಸಿಗೆ ಹಂಗಂದ್ರೆ ನೀವಾಗ ಕೇಳ್ಬೇಕಾ, ಚೆನ್ನಾಗೆ ಮಾಡಿರ್ತೀರಾ ಅಂತ ಗೊತ್ತಾಗುತ್ತೆ ಅವಾಗಿಂದ. ಆಮೇಲೆ ಇಂಡಸ್ಟ್ರಿಗೆ ಯಾವ್ದು ಫಸ್ಟ್ ನೀವು ಮೀನ್ಸ್ ಹೇಗೆ ಬಂದಿದ್ದು? ಯಾರು? ನಾನು ಇಂಡಸ್ಟ್ರಿ ಬಂದು ಆಲ್ರೆಡಿ 10 years. ಈ ಡಿಸೆಂಬರ್ 18, 2025 ಬಂದ್ರೆ ನಂದೊಂದು ಡೆಕೆಡ್ ತರ. ಅಂದ್ರೆ 2000ಗೆ ಎಂಟ್ರಿ ಕೊಟ್ಬಿಟ್ಟು 2015ಗೆ 10 years 2015 ಡಿಸೆಂಬರ್ 18ಗೆ ನಾನು ಇಂಜಿನಿಯರಿಂಗ್ ಅಂತ ಬಂದಿದ್ದೀನಿ ಬೆಂಗಳೂರಿಗೆ. ಇಂಜಿನಿಯರಿಂಗ್ ಸುಮ್ಮನೆ ಹೆಸರಿಗೆ ಮಾತ್ರ, ಮನೆಯಿಂದ ಅಲ್ಲಿಂದ ಬರೋದಿಕ್ಕೆ ನಾವು ಸಿನಿಮಾಗೆ ಇಲ್ಲಿ ಕಾಲಿಡ್ಬೇಕು ಅಂತ ನೀವು ಕಾಲೇಜ್ ಅಂತ ರೀಸನ್ ಇಟ್ಕೊಂಡ್ ಬಂದಿದ್ದು. ಬಟ್ ಸ್ಟಿಲ್ ಇಲ್ಲಿ ಬಂದ್ಬಿಟ್ಟು ಸಿನಿಮಾನೇ ನಾವು ಟ್ರೈ ಮಾಡ್ತಾ ಇದ್ದಿದ್ದು. ಅದಾಗಿದೆ 2015. ಯಾವ್ದು ಸರ್ ಫಸ್ಟ್? ಜೋಗಿಗುಡ್ಡ ಅಂತ ಮಾಡಿದೆ, ಅದು ರಿಲೀಸ್ ಆಗ್ಲಿಲ್ಲ. ಅಂದ್ರೆ ಒಂದು 70-80% ಶೂಟ್ ಆಯ್ತು, ಅದು ರಿಲೀಸ್ ಆಗ್ಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಫಸ್ಟ್ ಕ್ಲಾಪ್ ಬೋರ್ಡ್. ನಾನು ಕನ್ವೆನ್ಷನಲ್ ಸಿನಿಮಾ ಕಲ್ತಿದ್ದೆ ಆ ಜಾಗದಲ್ಲಿ. ಹೌದು, ಕ್ಲಾಪ್ ಬೋರ್ಡ್, ಫೀಲ್ಡ್ ಕ್ಲಿಯರ್, ಆಮೇಲೆ ಏನೇನು. ಬಟ್ ಅಲ್ಲಿ ಏನಾಯ್ತು, ಇನ್ನೊಂದೇನ್ ಮಜಾ ಆಗ್ತಾ ಹೋಯ್ತು ಅಂದ್ರೆ, ನಾವು ಸ್ಟಾರ್ಟಿಂಗ್ ಒಂದು 5-6 ಜನ ಇದ್ವಿ ಅಸಿಸ್ಟೆಂಟ್ ಡೈರೆಕ್ಟರ್. ಬರ್ತಾ ಒಂದ್ 2-3 ಎಕ್ಸಿಟ್ ಆದ್ರು. ಅವಾಗ ಆ ರೆಸ್ಪಾನ್ಸಿಬಿಲಿಟಿ ನನಗೆ ಸಿಗ್ತಾ ಇತ್ತು. ಪ್ರಮೋಷನ್ ಸಿಕ್ಕಂಗೆ ಇನ್ನು ಎಕ್ಸ್ಟ್ರಾ ಕೆಲಸ ಕಲ್ತಂಗೆ ನಮ್ಗೆ ಅವಾಗ ಉತ್ಸಾಹ ಇರುತ್ತಲ್ಲ, ಎನರ್ಜಿ. ಅವಾಗೆಲ್ಲ ಹಂಗ್ ಕಲ್ತ್ಕೊಂಡು ಆಮೇಲೆ ಒಂದಿಷ್ಟು ಸಿನಿಮಾಗಳು, ಮ್ಯೂಸಿಕ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ನಾನು ಮೂಲತಃ ಚಿತ್ರದುರ್ಗದವನು. ಈ ಸಿನಿಮಾ ಸ್ಟಾರ್ಟ್ ಆಗಿದೆ ಯಾವಾಗ? ಈ ಸಿನಿಮಾ 22 ಅಲ್ಲಿ ನಾವು ಓಕೆ ಆಗಿದ್ದು. ಅಂದ್ರೆ ನಾನು ರೀಡಿಂಗ್ ಎಲ್ಲ ಕೊಟ್ಟಿದ್ದೆಲ್ಲ 22 ಅಲ್ಲಿ. 22 ಇಂದ 1 year ಆಲ್ಮೋಸ್ಟ್ ವಿ ಟುಕ್ ಫಾರ್ ಸ್ಕ್ರಿಪ್ಟ್. ಮತ್ತೆ 1 ವರ್ಷ ಆಲ್ಮೋಸ್ಟ್ ಸ್ಕ್ರಿಪ್ಟ್ ಡಿಸ್ಕಷನ್ ಆಗಿದೆ. 23 ವಿ ಅಫಿಷಿಯಲಿ ಸ್ಟಾರ್ಟೆಡ್ ದ ಶೂಟ್. 23 ಮಿಡ್ ಅಲ್ಲಿ ವಿ ಅಫಿಷಿಯಲಿ ಸ್ಟಾರ್ಟೆಡ್ ದ ಶೂಟ್. ಈಗ 25 ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಶೂಟ್ ಮಾಡಿದ್ರ ಸರ್? ಬೆಂಗಳೂರು, ಕನಕಪುರ, ರಾಮನಗರ, ನಂದಿ ಹಿಲ್ಸ್, ಮತ್ತೆ ಇಲ್ಲೊಂದು ವಾರ ಮೋಹನ್ ಬಿ ಕೆರೆಯಲ್ಲಿ ಸ್ಟುಡಿಯೋ ಸೆಟ್ ಹಾಕಿ ಮಾಡಿದ್ವಿ. ಮತ್ತೆ ಇನ್ನೊಂದು ಕೇಳ್ಪಟ್ಟೆ ನಿನ್ನೆ ಇಂಟರ್ವ್ಯೂ ನೋಡಿದಾಗ, ನೀವು ಇಬ್ರು ಕನ್ವಿನ್ಸ್ ಮಾಡ್ಬೇಕಾಗಿತ್ತಂತೆ. ಒಂದು ವಿಕ್ಕಿ ಶೆಟ್ಟಿ ಸರ್ನ ನೀವು ಕನ್ವಿನ್ಸ್ ಮಾಡ್ಬೇಕಾಯ್ತಂತೆ, ಇಲ್ಲ ನೀವು ಅವ್ರನ್ನ? ಅಂದ್ರೆ ಏನಂದ್ರೆ ಒಂದ್ ಐಡಿಯಾ ಹುಟ್ಟುತ್ತೆ, ನಾನು ಒಂದು ಐಡಿಯಾ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಒಂದು ಐಡಿಯಾ, ಒಂದಿಷ್ಟು ಬಜೆಟ್ ಎಲ್ಲ ಇರುತ್ತೆ. ಈಗ ನಾನು ಅವ್ರಿಗೆ ಆ ಐಡಿಯಾನ ಬೇಡ ಅಂತ ಹೇಳ್ತಾರೆ. ಈಗ ನಾನು ಐಡಿಯಾ ಯಾಕೆ ಬೇಕು ಅಂತ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಯ್ತು. ಯಾಕಂದ್ರೆ ಎಂಡ್ ಆಫ್ ದಿ ಡೇ ಪ್ರಾಡಕ್ಟ್ ಚೆನ್ನಾಗಿದೆ. ಇಂಟೆನ್ಷನ್ ಇಸ್ ವೆರಿ ಪಾಸಿಟಿವ್. ಸಿನಿಮಾಗೋಸ್ಕರನೇ ಎಲ್ಲ ಅವ್ರು ಡಿಸ್ಕಷನ್ ಮಾಡ್ತಾ ಇದ್ವಿ, ಸಿನಿಮಾ ಚೆನ್ನಾಗ್ ಬರ್ಬೇಕಂತಾನೆ. ಈಗ ಸಿನಿಮಾ ಚೆನ್ನಾಗ್ ಬಂದಾಗ ಇಬ್ರು ಒಂದು ಡಿಸ್ಕಷನ್ ಡಿಬೇಟ್ ಮಾಡ್ಕೊಂತ ಇದ್ವಿ ಎನರ್ಜೆಟಿಕ್. ನಾನು ಯಾಕೆ ಬೇಕು ಅನ್ನೋದಕ್ಕೆ ನಾನೊಂದಿಷ್ಟು ರೀಸನ್ಸ್ ಕೊಡ್ತಾ ಇದ್ದೆ.
ಅವ್ರ ಪಾಯಿಂಟ್ ಅಲ್ಲಿ ಕೊಡ್ತಿದ್ರು. ಬಟ್ ಎಂಡ್ ಆಫ್ ದ ಡೇ ಯಾರು ಗೆಲ್ತಾ ಇದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಯಾರು ಮೀನ್ಸ್ ಇಬ್ರು ಅಂದ್ರೆ ಅವರು ಯಾವುದೋ ಒಂದಿಷ್ಟು ಸೀನ್ಸ್ ಗಳಲ್ಲಿ ಸಮಸ್ಯೆ ಇದ್ದಾಗ ಮಾತ್ರ ಮಾತಾಡ್ತಾ ಇದ್ವಿ, ಎಲ್ಲದಕ್ಕೂ ಗ್ರೀನ್ ಸಿಗ್ನಲ್ ಇದ್ರು. ಆಲ್ಮೋಸ್ಟ್ ನಿಮ್ಗೆ ವೆರಿ ನೈಸ್. ಅದೆಲ್ಲ ಅದೇ ನೀವು ಅವಲೇ ಹೇಳ್ದಂಗೆ ಒಂಥರ ಅಣ್ಣ ಆದಂಗೆ ಆಗ್ಬಿಟ್ಟು ಅಣ್ಣ ಇದ್ದಂಗೆ. ಈಗ ನಾವ್ ಹೆಂಗೆ ಏನೋ ಒಂದು ಡಿಸ್ಕಷನ್ ಮಾಡಿದಾಗ ನಾವ್ ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೈಟಿಂಗ್ ಟೀಮ್ ಅಲ್ಲಿ ಹೆಂಗೆ ಇದು ಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಡೈಲಾಗ್ ರೈಟರ್ ಜೊತೆ ಎಲ್ಲ, ಆ ತರ ಅವ್ರ ಹತ್ರ ಡಿಸ್ಕಸ್ ಆಗ್ತಾ ಇತ್ತು. ಫೈನಲಿ ಒಟ್ನಲ್ಲಿ ಇಬ್ರದ್ದು ಒಂದೇ ಮೈಂಡ್ ಏನಂದ್ರೆ ಔಟ್ಪುಟ್ ಚೆನ್ನಾಗಿ ಬರ್ಬೇಕು, ಸಿನಿಮಾ ಚೆನ್ನಾಗಿ ಹೌದು, ಇಂಟೆನ್ಷನ್ ಸಿನಿಮಾ ಚೆನ್ನಾಗಿ ಬರ್ಬೇಕಂತ ಅಷ್ಟೇ. ಓಕೆ. ಇನ್ನೊಂದು ಸ್ಪೆಷಲ್ ಏನಂದ್ರೆ ಇವ್ರು ನೋಡೋದ್ಮೇಲೆ ಅನ್ಸೋದು ಒಂದೇ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತೀನಿ. ಒಂದು ಒಳ್ಳೆ ಕಥೆನೆ ಮಾಡಿದ್ದಾರೆ ಅಂತ ನಂಗೆ ಟ್ರೈಲರ್ ನೋಡ್ದಲ್ಲೇ ಅನ್ಸುತ್ತೆ, ಪಕ್ಕಾ ಹೇಳ್ತೀನಿ, ಅದಂತೂ ಮೋಸ ಇಲ್ಲ. ಇದಾದ್ಮೇಲೆ ಅವ್ರು ಹೇಳ್ಬೇಕು ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತದೆ, ನೀವೇ ಹೇಳ್ಬಿಡಿ ಸರ್ ಜನಕ್ಕೆ ಏನ್ ಹೇಳ್ಬೇಕು, ಬರೋದು ಹೇಗೆ ಏನು ಅಂತ ಹೇಳ್ಬಿಡಿ. ನವೆಂಬರ್ 21 ಶುಕ್ರವಾರ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ದಂಗೆ ಬಂದು ನಮ್ಮ ಸಿನಿಮಾ ನೋಡಿ. ಒಂದೊಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ, ಟ್ರಯಾಂಗ್ಯುಲರ್ ಲವ್ ಸ್ಟೋರಿ. ಬಂದು ನೀವು ಹೇಳಬೇಕು ಸಿನಿಮಾ ಹೇಗಿದೆ ಅಂತ. ಆಮೇಲೆ ಜನಕ್ಕೆ ನಿಮ್ಮ ಸುತ್ತಮುತ್ತ ತಲುಪಿಸೋ ಜವಾಬ್ದಾರಿ ನಿಮ್ದೇನೆ. ಈಗ ಒಂದೊಳ್ಳೆ ಇನ್ಸ್ಟಾಗ್ರಾಮ್ ಎಲ್ಲ ಇದೆ, ನೀವು ನಿಮ್ಮ ಇಷ್ಟ ಆಗಿದ್ನೆಲ್ಲ ನೋಡಿ ಶೇರ್ ಮಾಡ್ಬೋದು. ನಮ್ಮನ್ನು ಸಪೋರ್ಟ್ ಮಾಡಬೇಕು. ತುಂಬಾ ಜನ ಅವ್ರಿಗೆ ಇನ್ಸ್ಟಾಗ್ರಾಮ್ ಮೇಲೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋದು. ದಯವಿಟ್ಟು ಸಿನಿಮಾ ಕೂಡ ರಿಲೀಸ್ ಆಗ್ತದೆ 21ಕ್ಕೆ. ಎಲ್ಲರೂ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಕೂಡ ಸಪೋರ್ಟ್ ಮಾಡಿ ಒಂದೊಳ್ಳೆ ಕನ್ನಡ ಸಿನಿಮಾನ ಗೆಲ್ಸೋಣ ಅಂತ ಹೇಳ್ತಾ ಇದ್ದೀನಿ. ಮರೀದೆ ನವೆಂಬರ್ 21ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ಹೋಗಿ ಇವ್ರ ಜೊತೆ ಕೂತ್ಕೊಂಡು ಫುಲ್ ಮಿಸ್ ಮಾಡೋಣ ಅಂತ ಹೇಳ್ತೀನಿ. ಏನಂತೀರಾ ಸರ್? ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ನೀವು ಬರ್ತೀರಾ ಅಂತ ಗೊತ್ತು. ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಗೈಸ್.